ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಅನೂಪ್ ಬಂದ್ಬಿಟ್ಟ. ಅನೂಪ ಬಾರೋ ಬಾರೋ ಬಾರೋ, ಕೂತ್ಕೋ ಬಾ ಕೂತ್ಕೋ. ಕೂತ್ಕೋ. ಇಲ್ಲ ಸರ್, ನಿಂತ್ಕೊಂಡೇ ಇರ್ತೀನಿ. ಅಲ್ಲ, ನಾವ್ ಬಂದ್ ಎಷ್ಟೊತ್ತಾಯ್ತು, ನೀನೆಲ್ಲೋಗಿದ್ದೆ? ಅವನು ಎಲ್ಲೂ ಹೋಗಿರ್ಲಿಲ್ಲ. ಈ ಮದುವೆ ಚೆನ್ನಾಗಿ ನಡಿಬೇಕು ಅಂತ, ಯಾವುದೇ ರೀತಿ ಸಮಸ್ಯೆಗಳು ಆಗ್ಬಾರ್ದು ಅಂತ ನವಗ್ರಹ ಸುತ್ತುತ್ತಾ ಇದ್ದ. ನೀವೆಲ್ಲ ಇವನ್ ಕಾಣ್ಲಿಲ್ಲ ಅಂತ ಹೆದರ್ಕೊಂಡ್ಬಿಟ್ಟಿದ್ರಿ. ನನಗ್ ಮದ್ವೆ ಆಗ್ಲಿ ಅಂತ ಎಲ್ರೂ ಆಲದ ಮರ ಅರಳಿ ಮರ ಅಂತ ಸುತ್ತುತ್ತಾರೆ. ನೀನೇ ನಾನು ಮದ್ವೆ ಮಾಡ್ಕೊಳ್ಳೋ ಸಮಯದಲ್ಲಿ ಇಲ್ಲಿರ್ದೆ ನವಗ್ರಹ ಸುತ್ತಕ್ ಹೋಗಿದ್ಯಾ? ಚೆನ್ನಾಗಿದೆ ಅನೂಪ್ ನೀನ್ ಮಾಡ್ತಿರೋದು. ಅಳಿ ಅಂದ್ರೆ ಚಿಂತೆ ಬಿಡಿ, ನಿಮ್ಗೆ ಯಾವ ಗ್ರಹನು ಹಿಡಿದೇ ಇರೋ ತರ ನನ್ ಮಗಳು ಚೆನ್ನಾಗಿ ನೋಡ್ಕೊಂಡ್ರೆ ನಿಮ್ ಮಗಳೇ ಗ್ರಹ ಅಂತ ಹೇಳ್ತಿದ್ದೀರಾ? ಈ ತರ ಹೇಳ್ತಿದ್ದಾರೆ. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ನಿಶ್ಚಿತಾರ್ಥನೇ ಆಗೋಗುತ್ತೆ. ನನ್ ಜೊತೆ ಇದ್ದು ನನ್ನ ನೋಡ್ಕೊಳ್ಳೋಕೆ ತಾನೆ ಈ ವೇಷ ಹಾಕೊಂಡು ಈ ಮನೆಗ್ ಬಂದಿದ್ದು. ಆದ್ರೆ ಸತ್ಯ ಗೊತ್ತಿಲ್ದೆ ಇವರು ನನ್ ಕಣ್ಮುಂದೆನೆ ನಿನ್ನ ಇನ್ನೊಬ್ಳಿಗೆ ಗಂಡನಾಗ್ ಮಾಡ್ತಾ ಇದ್ದಾರೆ. ಈ ಸಂತಾನ ಆ ದೇವ್ರು ನೋಡ್ತಿದ್ದಾಳೆ ತಾನೆ. ಭಾರತಿ, ನೀನ್ ಬಿಟ್ಟು ಹೋಗೋದಿಲ್ಲ. ನಾನು ನಿರಪರಾಧಿ ಅಂತ ನಿರೂಪಿಸೋದಿಕ್ಕೆ ಈ ವೇಷ ಹಾಕೊಂಡಿದ್ದೀನಿ. ಆದ್ರೆ ಇಂಥ ಇಕ್ಕಟ್ನಲ್ಲಿ ಸಿಕ್ಕಾಕ್ಸ್ತಾರೆ ಅಂತ ನಾನು ನೀನು ಇಬ್ರು ಅನ್ಕೊಂಡಿರ್ಲಿಲ್ಲ ಭಾರತಿ. ಪೂರ್ಣ, ಒಬ್ಬ ಹೆಣ್ಣು ಮಗು ಹುಟ್ಬೇಕಾದ್ರೆ ಪ್ರಸವ ವೇದನೆನೂ ತಡ್ಕೋತಾಳೆ. ಆದ್ರೆ ತನ್ ಗಂಡ ಇನ್ನೊಬ್ಳಿಗೆ ತಾಳಿ ಕಟ್ಬೇಕಾದ್ರೆ ಆಗೋ ನೋವನ್ ಮಾತ್ರ ತಡ್ಕೊಳಕ್ಕಾಗಲ್ಲ. ನನ್ನ ಕ್ಷಮಿಸ್ಬಿಡು ಪೂರ್ಣ, ಈ ನಿಶ್ಚಿತಾರ್ಥ ನಡೀಲೇಬಾರ್ದು. ಹಾಗ್ ನಡೆಯೋದನ್ನ ನೋಡ್ಕೊಂಡು ನಾನ್ ಸುಮ್ನಿರಲ್ಲ. ನೀನ್ ಅನೂಪಲ್ಲ, ನೀನ್ ಪೂರ್ಣ ಅಂತ ನಿನ್ ವೇಷನ ನಾನೇ ಕಳಿಸ್ಬಿಡ್ತೀನಿ. ಆದ್ರಿಂದ ನನ್ ಜೀವಕ್ಕೆ ನಿನ್ ಜೀವಕ್ಕೆ ಎಂತ ಆಪತ್ ಬಂದ್ರೂ ಪರವಾಗಿಲ್ಲ. ನಿನ್ ಹೆಂಡತಿ ಅನ್ನೋ ಸ್ಥಾನನ ನಾನು ಯಾರಿಗೂ ಬಿಟ್ಕೊಡಲ್ಲ ಪೂರ್ಣ. ಇವಾಗಿನವರೆಗೂ ಪೂರ್ಣ ಇಲ್ಲಿ ಬಂದಿಲ್ಲ ಸರ್. ಚಿದಂಬರಯ್ಯನ್ ಕಾರ್ ಡ್ರೈವರ್ಗೆ ನಿಶ್ಚಿತಾರ್ಥ ನಡೀತಾ ಇದೆ. ಇದನ್ನ ನೋಡಿ ಅವನು ಬರ್ತಾನೆ ಅನ್ನೋ ನಂಬಿಕೆ ಇಲ್ಲ. ಇಲ್ಲ, ಬರ್ತಾನೆ. ಆ ಪೂರ್ಣ ಖಂಡಿತ ಬರ್ತಾನೆ. ನನ್ಗೆ ಫೋನ್ ಮಾಡಿ ಸವಾಲು ಹಾಕಿದ್ದಾನೆ. ಮಾರ್ವೇಷದಲ್ಲಾದ್ರೂ ಬರ್ತಾನೆ. ಒಂದು ಜಾಗನು ಬಿಡ್ದೇನೆ ಎಲ್ಲಾ ಕಡೆನೂ ಚೆಕ್ ಮಾಡಿ. ಸರ್, ನಂಗೆ ಒಬ್ರ ಮೇಲೆ ಡೌಟ್ ಇದೆ. ಯಾರ ಮೇಲೆ? ಅಲ್ಲಿ ನೋಡಿ, ಆ ಕನ್ನಡಕ ಹಾಕೊಂಡಿದ್ದಾನಲ್ಲ ಅವನ್ ಮೇಲೆ. ಅಯ್ಯೋ, ನೀನ್ ಬೇರೆ ಕಣಮ್ಮ. ಅವ್ನ್ ನಮ್ಮವನು. ನಮ್ಗೆ ಪೂರ್ಣನ ಹಿಡ್ಕೋರ್ತೀನಿ ಅಂತ ಮಾತಾಡಿದಾನೆ. ಅವಂದ ನಿಶ್ಚಿತಾರ್ಥ ಒಳ್ಳೇದಾಯ್ತು. ಒಂದ್ ವೇಳೆ ನೀವು ಪೂರ್ಣನ ಹಿಡಿತಾರೋ ಇಲ್ವೋ, ಅವನಂತೂ ಹಿಡ್ಕೊಡ್ತಾನೆ. ರೇಣುಕಾ, ಹೋಗೋಣ. ಬೀಗ್ರೆ, ಅಳಿಯಂದ್ರು ಬಂದಾಯ್ತಲ್ಲ, ನಿಶ್ಚಿತಾರ್ಥ ಶುರು ಮಾಡೋಣ. ನಾವೇನೋ ಶುರು ಮಾಡ್ಬೋದು, ಆದ್ರೆ ಪುರೋಹಿತರೆ ಬಂದಿಲ್ವಲ್ಲ, ಏನ್ ಮಾಡೋದು? ಬರ್ಲಿಲ್ಲ ಅಂದ್ರೆ ಹೇಗೋ, ಎಲ್ಲಿದಾರಂತ ನೋಡೋಗು. ಫೋನ್ ಮಾಡಿದ್ದೆ ಭಾವ, ಬರ್ತೀನಿ ಅಂದ್ರು. ತುಂಬಾ ಚೆನ್ನಾಗಿ ನಡೆಯುತ್ತೆ. ಒಂದು ಮದ್ವೆ ಗಂಡಿರಲ್ಲ, ಇಲ್ಲ ಅಂದ್ರೆ ನಡ್ಸೋ ಪುರೋಹಿತರು ಇರಲ್ಲ. ನೋಡಿ ಅಣ್ಣ, ಇಲ್ಲಿ ನಡೀತಿರೋದ್ ನೋಡಿದ್ರೆ ಅಪಶಕುನ ಅನಿಸ್ತಿದೆ. ಇದೆಲ್ಲ ಸರಿ ಬರಲ್ಲ. ಎಲ್ಲಾ ವಿಷಯದಲ್ಲೂ ಕಿರಿಕ್ ಮಾಡ್ತಾನೆ ಇರ್ತಾರೆ. ಬಂದ್ಬಿಟ್ಟೆ. ನೋಡಿ ಬಂದ್ಬಿಟ್ರು. ಕ್ಷಮಿಸ್ಬಿಡಿ, ದಾರಿಲಿ ಬರ್ತಾ ಒಂದು ಗೃಹ ಪ್ರವೇಶ ಇತ್ತು, ಅದನ್ನ ಮುಗಿಸ್ಕೊಟ್ಟು ಬರ್ತಾ ಇದ್ದೀನಿ. ಇಲ್ಲಿರೋ ಪ್ರತಿಯೊಬ್ರು ದಯವಿಟ್ಟು ಕ್ಷಮಿಸಿ. ಸರಿ, ಶುರು ಮಾಡಿ. ಈ ಕಡೆಯಿಂದ ಹೋಗಿ, ದಾಟ್ಕೊಂಡು ಹೋಗೋದಿಕ್ ನೋಡ್ತಿರಲ್ಲ. ನೀವ್ ಸ್ವಲ್ಪ ಜರ್ಕೊಳ್ಳಿ ಮಾವ. ಬನ್ನಿ. ಕುತ್ಕೊಳ್ಳಿ, ಸ್ವಲ್ಪ ಜರಗಿ ಕುತ್ಕೊಳ್ಳಿ. ಶುರು ಮಾಡೋಣ. ಖಂಡಿತ. ಹೇ, ನಿನ್ ಮದ್ವೆ ಆಗೋ ಗಂಡ್ ಬಂದಿದ್ದಾನಲ್ಲ, ಅವನ್ನ ನೋಡಿದ ಖುಷಿಲಿ ನೀನ್ ಹೇಳ್ಬೇಕಾರೋ ವಿಷಯ ಮರ್ತೋಗ್ಬೇಡ. ಇಲ್ಲಾಂದ್ರೆ ನಾನ್ ನೆನ್ಪಾಣ್ಲಾ? ಇಲ್ಲ ಬೇಡ. ಅವ್ರು ಕಾಣಿಸ್ತಿಲ್ಲ ಅಂತ ಹೇಳ್ದಾಗ ಹೋಗಿದುಸ್ರು ಇವಾಗ ತಾನೇ ಬಂದಿದೆ. ಅಷ್ಟು ಬೇಗ ನನ್ನ ಆಸೆ ಹೇಳಿ ಅವ್ರು ಆಗೋದೇ ಇಲ್ಲ ಅನ್ಬಿಟ್ರೆ ಎಲ್ಲರಿಗೂ ಕಷ್ಟ ಆಗ್ಬಿಡತ್ತೆ, ನನಗೂ ಕಷ್ಟ ಆಗತ್ತೆ. ನಿಶ್ಚಿತಾರ್ಥ ಆಗ್ಲಿ, ಆಗ ನಾನೇ ಅವ್ರ ಹತ್ರ ನನ್ನ ಆಸೆ ಹೇಳ್ತೀನಿ. ನೀನೇನು ಮಾತಾಡ್ಬೇಡ. ಓಕೆ. ನೋಡಿ, ನಿಶ್ಚಿತಾರ್ಥ ಆಗೋಕ್ ಮುಂಚೆ ಹುಡ್ಗ ಹುಡ್ಗಿ ಮನ್ಸ್ ಬೀಚಿ ಸ್ವಲ್ಪ ನೆಮ್ಮದಿಯಾಗಿ ಮಾತಾಡ್ಲಿ. ಅಪ್ಪ, ನೀವು ಹೇಳಿ. ಅಮ್ಮ, ಹೋಗಿ ಮಾತಾಡ್ಬಿಡ್ ಬಾ. ಆ ಕಡೆ ಹೋಗಿ. ನೀನು ಬಾರೆ. ಏ, ನಾನ್ ಯಾಕೆ? ನೀನು ಹೋಗು ಪ್ಲೀಸ್. ನಾನ್ ಬರಲ್ಲ. ಅವಳು ಯಾಕಮ್ಮ? ನೀನ್ ಹೋಗು. ಹೋಗು. ಹೋಗು.
ಯಾಕೆ ಅನೂಪ್ ಭಯ ಆಗ್ತಿದ್ಯಾ? ನಾನು ಜೊತೆಲಿ ಬರ್ಲಾ? ಮಾಮ ಶಿವ ಹುಡ್ಗ ಹುಡ್ಗಿ ಸ್ವಲ್ಪ ಸಪರೇಟ್ ಆಗಿ ಮಾತಾಡ್ಲಿ. ನೀವ್ ಯಾಕೆ ಮಧ್ಯದಲ್ಲಿ? ನೀನ್ ಅದು ಹೋಗು ಸರಿನೇ. ಅನು. ಹೋಗೋ ಹೋಗು 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 ಮಾತಾಡೋಣ ನೋಡಿ ಬಾ. ಅಮ್ಮ ಹೇಗ್ ಆಡ್ತಿದಾರೆ. ಹುಡುಗಿ ತರ ನಾಚ್ಕೋತಾನೆ. ಈ ಹುಡುಗಿ ಹತ್ರ ನನ್ಗೀಗಾಗ್ಲೇ ಮದ್ವೆ ಆಗಿದೆ ಅಂತ ಹೇಳ್ಬೇಕು. ಪಾಪ ತುಂಬಾ ಆಸೆ ಇಟ್ಕೊಂಡಿದ್ದಾಳೆ. ಹೇಗೆ ಹೇಳೋದು ಅಂತ ಗೊತ್ತಾಗ್ತಿಲ್ವೇ? ಇಲ್ಲಿ ನೋಡಿ, ನಿಮ್ ಜೊತೆ ನಾನು ಏನೋ ಹೇಳ್ಬೇಕು. ನಾನು ಅದೇನು ಹೇಳ್ಬೇಕು ಅಂತ. ಇಲ್ಲ ಇಲ್ಲ, ನೀವ್ ಏನ್ ಹೇಳಕ್ ಹೊರಟಿದ್ರೆ ನನಗ್ ಗೊತ್ತಿದೆ. ನೀನ್ ಇಷ್ಟ ಆಗಿದ್ಯಾ, ಐ ಲವ್ ಯು ಅಂತ ತಾನೇ? ನನ್ಗೂ ಕೂಡ 2 ನಿಮಿಷ ಅಷ್ಟೇ ಟೈಮ್ ಕೊಟ್ಟಿರೋದು. 1 ನಿಮಿಷ ಕೂಡ ವೇಸ್ಟ್ ಮಾಡೋದ್ ಬೇಡ. ನಮ್ ಮದ್ವೆ ಆದ್ಮೇಲೆ ತುಂಬಾ ಹೊತ್ತು ಮಾತಾಡೋಣ. ನಾನ್ ಬರ್ತೀನಿ. ಇಲ್ಲಿ ನೋಡಿ, ನಿಂತ್ಕೊಳ್ಳಿ. ಇದೇನ್ ಬಂದ್ಬಿಡ್ಲಿ? ಏನಿದು? ಓ ಇಷ್ಟ ಬೇಗ ಬಂದ್ಬಿಟ್ರು? ಏ ಅನೂಪ್ ಎಲ್ಲಿ? ಅನೂಪ್ ಅನೂಪ್? ಏನಿದು? ಹುಡ್ಗ ಹುಡ್ಗಿ ಸ್ವಲ್ಪ ಮನ್ಸ್ ಬಿಚ್ಚಿ ಮಾತಾಡ್ಲಿ ಅನ್ಕೊಂಡ್ರೆ ನೀವು 1 ನಿಮಿಷದಲ್ಲಿ ವಾಪಸ್ ಬಂದ್ರಲ್ಲ. ಇದ್ರ ಅರ್ಥ ಏನ್ ಗೊತ್ತಾ? ಅವ್ರಿಬ್ರಿಗೂ ತಮ್ ನಿಶ್ಚಿತಾರ್ಥ ಬೇಗ ನಡೀಲಿ ಅಂತ ಆಸೆ ಇದೆ ಅನ್ಸುತ್ತೆ. ಅನೂಪ್ ಇನ್ಮೇಲೆ ನಿನಗೆ ಮಾತಾಡೋ ಅವಕಾಶನೇ ಹೋಯ್ತು. ಸ್ವಲ್ಪ ಹೊತ್ತು ಮಾತಾಡ್ ಬರೋ ತಾನೆ. ಮದ್ವೆ ಆದ್ಮೇಲೆ ನಿನಗೆ ಬಾಯಿನೇ ಬಿಡಕ್ಕಾಗಲ್ಲ. ಸರ್, ನಾನು ಅದೇನು ನಿಮ್ಮ ಹೇಳ್ತೀನಿ ಅಣ್ಣ ನಾನು ಮದ್ವೆ ಆಗಿರೋನು. ನಾನೇ ನಿಮ್ಮ ಅತ್ತಿಗೆ ಹಾಳಾಗಿದ್ದೀನಿ. ಅದನ್ನ ಭಾನುಮತಿ ಅದಕ್ಕೆ ಹತ್ರ ಕೇಳಿದ್ರೆ ಗೊತ್ತಾಗುತ್ತೆ. ಮುಹೂರ್ತದ ಸಮಯ ಶುರುವಾಗಿದೆ. ಅಯ್ಯೋರೆ, ನಿಶ್ಚಯ ತಾಂಬೂಲನ ಬದಲಾಯಿಸ್ಕೊಳ್ಳಿ. 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 ಮಾವ, ನಿಲ್ಸಿ. ಈ ಮದ್ವೆ ನಡಿಕೊಡ್ದು. ಯಾಕೆ? ಯಾಕಂದ್ರೆ ನನ್ಗೀಗಾಗ್ಲೇ ಮದ್ವೆ ಆಗಿದೆ. ಏನ್ ಹೇಳ್ತಿದ್ದ ನೀನು? ಏನು ಹೇಳ್ತಾ ಇದ್ದೀಯ? ಏನಾಯ್ತು? ಯಾಕೋ ಅನೂಪ್? ಅನೂಪ್ ಅಪ್ಪ ಏನು ಬಾಬಾ ಆಗಿದ್ಯಾ? ಯಾಕೋ ಮೊದ್ಲೇ ಹೇಳಿಲ್ಲ? ನಿಶ್ಚಿತಾರ್ಥ ನಡಿಬೇಕಾದ್ರೆ ಇವಾಗ ಬಂದು ಹೇಳ್ತಾ ಇದ್ಯಾ? ಇದೇನಾ ನೀನ್ ನನ್ ಮೇಲಿಟ್ಟಿರೋ ಪ್ರೀತಿ ಗೌರವ? ಯಾಕೋ ಯಾಕೋ ಹೇಳಿಲ್ಲ? ಹೇಳೋ. ಎಲ್ರು ಮುಂದೆ ನನಗೆ ಅವಮಾನ ಮಾಡ್ಬಿಟ್ಟಿಯಲ್ಲೋ. ಛೇ, ಅಪ್ಪ ಸರ್, ನನ್ನ ಕ್ಷಮಿಸ್ಬೇಡಿ. ಮದುವೆ ನನ್ಗೇನೆ ಅಂತ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ನಾನು ಶಿವರಾಜ್ ಸರ್ಗೆ ಮದುವೆ ನನಗ ಅನ್ಕೊಂಡೆ. ನನಗೆ ನೆನ್ನೆನೆ ಗೊತ್ತಾಗಿತ್ತು. ನನಗ ಏನಿವನು
ನಾನು ನಿಮ್ಮ ಹತ್ರ ಹೇಳೋದಿಕ್ ಬಂದೆ, ನೀವು ಎಲ್ಲಿ ಹೇಳೋದಿಕ್ ಬಿಟ್ರಿ? ನೀವಿದ್ದ ಪರಿಸ್ಥಿತಿಲಿ ಇದನ್ನ ಹೇಗೆ ಹೇಳಿ ಅರ್ಥ ಮಾಡಿಸ್ಬೇಕು ಅಂತ ಗೊತ್ತಾಗ್ಲಿಲ್ಲ. ನನಗೆ ಏನ್ ಮಾಡಬೇಕು ಅಂತಾನೆ ತೋಚಲಿಲ್ಲ. ನನ್ನ ಕ್ಷಮಿಸ್ಬಿಡಿ ಸರ್. ಸರ್, ಲೇ ಅನೂಪ್, ನಂದೇ ಮದ್ವೆ ಅಂತ ಹೆಂಗೋ ಅನ್ಕೊಂಡೆ? ಸರ್, ಸತ್ಯವಾಗ್ಲೂ ಸಂದರ್ಭ ಆ ಥರ ಆಯ್ತು ಸರ್. ಅಯ್ಯೋ, ಏಯ್, ನಮ್ಗೆಲ್ಲ ಹೇಳಿಲ್ಲ ಸರಿ. ಅಟ್ಲೀಸ್ಟ್ ಆ ಹುಡ್ಗಿಗಾದ್ರೂ ನೀನು ಹೇಳ್ಬೇಕಿತ್ತಲ್ವಾ? ಆ ಹುಡ್ಗಿಗೆ ಯಾಕೆ ಹೇಳಲಿಲ್ಲ ನೀನು? ಅನುಪಮ ಮೇಡಮ್, ಅವ್ರು ಎಲ್ಲಿ ನನ್ನನ್ನು ಮಾತಾಡೋದಿಕ್ ಬಿಟ್ರು ಮೇಡಮ್. ಅವರೇ ಮಾತಾಡ್ಕೊಂಡು ನಿರ್ಧಾರ ತಗೊಂಡ್ಬಿಟ್ರು. ಅಯ್ಯೋ, ಸಂತೋಷವಾಗಿರೋ ನಿಮ್ಮ ಮುಖನ ನೋಡಿ ನನಗೆ ತೊಂದರೆ ಕೊಡೋದಿಕ್ ಮನ್ಸು ಬರಲಿಲ್ಲ. ನಾನು ಎಷ್ಟು ಕಷ್ಟಪಟ್ಟೆ ಅಂತ ಅದು ನನಗೆ ಮಾತ್ರ ಗೊತ್ತು ಮೇಡಮ್. ಎಲ್ಲರೂ ನನ್ನನ್ನು ಕ್ಷಮಿಸ್ಬಿಡಿ. ಈಗಾಗಿರೋ ಎಲ್ಲ ಅನಾಹುತಕ್ಕೂ ನೀವು ನನಗೆ ಬೈದ್ರೂ ಹೊಡೆದ್ರೂ ಸಹಿಸ್ಕೋತೀನಿ. ಆದರೆ ನನ್ನ ಹೆಂಡತಿಗೆ ಮಾತ್ರ ನಾನು ದ್ರೋಹ ಮಾಡೋದಿಲ್ಲ. ಅನೂಪ್, ನೀನ್ ಹೇಳೋದನ್ನ ಇವರೆಲ್ಲ ಬೇಕಾದ್ರೆ ನಂಬೋದು, ಆದ್ರೆ ನಾನ್ ನಂಬೋದಿಲ್ಲ. ನೀನ್ ಸುಳ್ಳು ಹೇಳ್ತಾ ಇದ್ಯಾ. ನೀನ್ ಏನೋ ಮನ್ಸಲ್ಲಿ ಇಟ್ಕೊಂಡು ಈ ಮದ್ವೆನ ಬೇಡ ಅಂತ ಇದ್ಯಾ. ಇಲ್ಲ, ನಾನ್ ನಂಬೋದಿಲ್ಲ ಅನೂಪ್. ನೀ ನಿಜ ಹೇಳು, ನಿನಗ್ ಮದ್ವೆ ಆಗಿಲ್ಲ ತಾನೆ? ಅಮ್ಮ, ನನಗೆ ಮದುವೆ ಆಗಿದೆಯಮ್ಮ. ನಾನು ಸುಳ್ಳು ಹೇಳ್ತಿಲ್ಲಮ್ಮ, ಸತ್ಯವಾಗ್ಲೂ ನಿಜನೇ ಹೇಳ್ತಿದ್ದೀನಿ. ನನ್ನ ಹತ್ರನೇ ಸುಳ್ಳು ಹೇಳ್ತಾ ಇದೀಯ ಅನೂಪ್. ನನ್ಗೇನೋ ನೀನ್ ಹೇಳೋದ್ರಲ್ಲಿ ನಂಬಿಕೆ ಇಲ್ಲ ಅನೂಪ್. ದಯವಿಟ್ಟು ಈ ಅಮ್ಮನ ಹತ್ರ ನಿಜ ಹೇಳು. ಅಮ್ಮ, ನನ್ನನ್ನು ನಂಬಿ ಅಮ್ಮ. ನನಗೀಗಾಗಲೇ ಮದುವೆ ಆಗಿದೆಯಮ್ಮ. ಸುಳ್ಳು ಅನೂಪ್, ನೀನ್ ಹೇಳ್ತಿರೋದ್ ಸುಳ್ಳು. ಲೇ ಅನುಪ, ಶ್ರೀಮತಿ ನಂಬಲಿಲ್ಲ ಅಂದ್ರೆ ಅದ್ರಲ್ಲಿ ಒಂದು ಅರ್ಥ ಇದೆ. ನೀನು ಹೇಳ್ತಾ ಇರೋ ಸತ್ಯ ನನ್ನಿಂದ ನಂಬಕ್ಕಾಗ್ತಿಲ್ಲ. ನೀನು ಶ್ರೀಮತಿಲಿ ತಾಯಿನ್ ತಾನೇ ಕಾಣ್ತಾ ಇದೆಯಾ? ನೀನು ಹಾಗೆ ನೋಡ್ತಿದ್ಯಾ ಅನ್ನೋದು ನಿಜ ಆದ್ರೆ ಈ ದೇವರ ಮುಂದೆ ಶ್ರೀಮತಿ ಮೇಲೆ ಆಣೆ ಮಾಡಿ ಸತ್ಯ ಹೇಳು. ನಿನಗೆ ನಿಜವಾಗ್ಲೂ ಮದುವೆ ಆಗಿದೆ ಅಂತ ಅವಳ ಮೇಲೆ ಆಣೆ ಮಾಡು. ಮಾಡು. ಆಣೆ ಮಾಡು.
ಏ ಜಾಗ ಬಿಡು. ಏನಣ್ಣ, ನಾನ್ ಹೇಳದ್ನಲ್ಲ ಇದೆಲ್ಲ ನಡೆಯಲ್ಲ, ಅಪ್ಶಕುನ ಅಂತ ಹೇಳದ್ನಲ್ಲ. ನೋಡ್ದಲ್ಲ ಇವಾಗ ನಿನ್ ಕಣ್ಣಾರೆ. ಅಯ್ಯೋ ಎಷ್ಟು ಆರ್ಪಾಟ. ಬಾರೆ. ಹಾಮ ಬಂದೆ. ಏ ಜರುಗು. ಏನ್ ಬಾಬಾ ಇದು? ದಯವಿಟ್ಟು ನಮ್ಮನ್ನೆಲ್ಲ ಕ್ಷಮಿಸ್ಬಿಡಿ. ಅನೂಪ್ ಹತ್ರ ಮೊದ್ಲೇ ಇದನ್ನೆಲ್ಲ ಹೇಳ್ದೆ ಇರೋದು ನಮ್ ತಪ್ಪೇನೆ. ಅವನ್ಗೆ ಈ ರೀತಿ ಮನ್ಸಿಗೆ ನೋವು ಮಾಡಿ ನಿಮ್ಗೂ ನಾವು ಬೇಜಾರ್ ಮಾಡ್ಬಿಟ್ವಿ. ಇದಕ್ಕೆಲ್ಲ ಕಾರಣ ನಮ್ಮ ಮನ್ಸಲ್ಲಿದ್ದಿದ್ ಗೊಂದಲಗಳೇ. ನಿಮ್ ಮಗಳ ಮನ್ಸ್ಗೆ ಎಷ್ಟು ನೋವಾಗಿದೆ ಅಂತ ನಮ್ಗೆ ಅರ್ಥ ಆಗುತ್ತೆ. ವಯಸ್ಸಲ್ಲಿ ಚಿಕ್ಕೋಳಾಗಿದ್ರು ನಾನ್ ನಿನ್ ಹತ್ರ ಕ್ಷಮೆ ಕೇಳ್ತೀನಮ್ಮ. ಅಕ್ಕ, ಏನಕ್ಕ? ನಮ್ಮೇಲ್ ಪ್ರೀತಿಯಿಂದ ಅನೂಪ್ ಅವನ್ ಮದ್ವೆ ಆಗಿರೋ ವಿಷಯನ ಕೊನೆವರೆಗೂ ಹೇಳ್ದೆ ಇದ್ದಿದ್ರೆ ನಿನ್ ಜೀವನ ಏನಾಗ್ತಿತ್ತು? ಆಗ ಎಲ್ರು ನಿಶ್ಚಿತಾರ್ಥ ನಿಂತು ಹೋಯ್ತು ಅಂತ ಊರ್ ಜನ ಎಲ್ಲ ಮಾತಾಡ್ತಾ ಇದ್ರು. ಅದನ್ನ ನೆನೆಸ್ಕೊಂಡ್ರೇನೆ ನನಗ್ ತುಂಬಾ ಬೇಜಾರಾಗ್ತಿದೆ. ನೀವು ನಮ್ಮೇಲಿಟ್ಟಿರೋ ನಂಬಿಕೆನ ನಾವು ಖಂಡಿತ ಕಾಪಾಡ್ತೀವಿ. ನಿಮ್ ಮಗಳಿಗೆ ನಮ್ ಖರ್ಚಲ್ಲೇ ನಮ್ ಸ್ವಂತದಲ್ಲೇ ಹುಡುಗನ್ ನೋಡಿ ಮದ್ವೆ ಮಾಡಿಸ್ತೀವಿ. ನಿಮ್ಗಿಂತ ನಮ್ಗೆ ತುಂಬಾ ಬೇಜಾರಾಗ್ತಿದೆ. ಪರವಾಗಿಲ್ಲಮ್ಮ, ನನ್ ಮಗಳನ್ನ ಎರಡನೇ ಹೆಂಡತಿ ಮಾಡ್ಲಿಕ್ಕ ಇಷ್ಟು ಕಷ್ಟಪಟ್ಟಿದ್ದು ಸತ್ಯ ಹೊರಗೆ ಬಂತು. ನಿಮ್ಗಿಂತ ನನಗೆ ಸಂತೋಷ. ನೀವ್ ಏನೋ ಹೇಳೋಕ್ ಬಂದ್ರಿ, ನಾನೇ ನಿಮ್ ಬಾಯಿ ಕಟ್ಟಾಕ್ಬಿಟ್ಟೆ. ಅದ್ರ ತಪ್ಪು ನಂದೆ. ನೀವ್ ನನ್ ಗಂಡ ಆಗ್ ಬರ್ಬೇಕು ಅಂತ ನನ್ ಹಣೆಲ್ ಬರ್ದಿಲ್ಲ ಬಿಡಿ. ಆದ್ರೆ ನಿಮ್ಗೆ ಹೆಂಡತಿಯಾಗಿ ಬಂದವರು ತುಂಬಾ ಭಾಗ್ಯಶಾಲಿ. ನನ್ಗೆ ನಿಮ್ ಜೊತೆ ಮದ್ವೆ ಆಗಲ್ಲ ಅನ್ನೋ ನೋವಿಗಿಂತ ನಿಮ್ ಹೆಂಡತಿನ ನೋಡ್ಬೇಕು ಅನ್ನೋ ಆಸೆನೆ ಜಾಸ್ತಿ ಆಗಿದೆ. ಅದೃಷ್ಟ ಮಾಡಿರೋ ಪುಣ್ಯವಂತೆ ಎಲ್ಲಿದ್ದಾರೆ ಅಂತ ಹೇಳಿ, ನಾನು ಅವ್ರಿಗೆ ನೋಡ್ಬೇಕು. ಅನೂಪ, ನೀನ್ ನನ್ನ ಹತ್ರ ಹೇಳ್ದೆ ಇರೋ ನಿನ್ನ ಹೆಂಡತಿ ಈಗ ಎಲ್ಲಿದ್ದಾಳೋ? ಈ ಹುಡುಗಿ ಅವಳು ನೋಡೋದಕ್ಕೆ ಆಸೆ ಪಡೋ ರೀತಿ ನಾನು ನಿನ್ನ ಹೆಂಡತಿ ನೋಡೋದಕ್ಕೆ ಇಷ್ಟಪಡ್ತೀನಿ ಕಣೋ. ಕರ್ಕೊಂಡ್ ಬಾ. ಎಲ್ಲೋ ನಿನ್ ಹೆಂಡತಿ? ಬಾಬಾ ಕೇಳ್ತಿದಾರ ತಾನೆ? ಅದು ಅದು ಬಂದು ಅದು ಲೇ, ಅದೇನೋ ನಾನ್ ಬಂದು ಅಂತ ಹೇಳ್ತಾನೆ ಇದೆಯಲ್ಲ. ನಿನ್ ಹೆಂಡತಿ ಯಾರು, ಈಗ ಎಲ್ಲಿದ್ದಾಳೆ ಅದನ್ನ ಹೇಳು. ಹೇಳಲಿಲ್ಲ ಅಷ್ಟೇ. ಹೇಳು ಅನೂಪ್, ನಿನ್ ಹೆಂಡತಿ ಎಲ್ಲಿದ್ದಾಳೆ? ಲೇ ಅನೂಪ, ಏನೋ ಇದು ಕೇಳ್ತಿರೋದಕ್ಕೆ ಉತ್ತರನೇ ಹೇಳ್ತಿಲ್ಲ. ನಿನ್ನ ಹೆಂಡತಿ ನಮ್ಮನೆಗೆ ನಾಳೆ ಬರ್ಲೇಬೇಕು. ನಿನ್ನ ಹೆಂಡತಿ ಬರ್ಲಿಲ್ಲ ಅಂದ್ರೆ ನೀನು ನಮ್ಮ ಮನೆ ಕಡೆ ತಲೆ ಕೂಡ ಹಾಕ್ಬೇಡ. ಬಂದ್ರೆ ಅವಳ ಜೊತೆ ಬಾ, ಇಲ್ಲಾಂದ್ರೆ ಬರ್ಲೇಬೇಡ. ನೀನ್ ಹೇಳೋದು ನಿಜಾನೇ ಆದ್ರೆ ನಿನ್ನ ಹೆಂಡತಿ ನಮ್ಮನೆಗೆ ಬಂದು ನಮಗ್ ಕಾಣಿಸ್ಕೊಳ್ಳೇಬೇಕು. ಇಲ್ಲ ಅಂದ್ರೆ ಪಂಚಾಯ್ತಿ ಮಾಡಿಸಿ ನಿನಗೆ ಶಿಕ್ಷೆ ಕೊಡ್ತೀನಿ. ಬಾ ಶ್ರೀಮತಿ, ಎಲ್ರೂ ಬನ್ನಿ ಹೋಗೋಣ.